ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು, ಶ್ರೀ ನಿತ್ಯಾನಂದ ಭಗವಾನರು, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮನಮಸ್ಕಾರಗಳು ತಿಳಿಸುತ್ತಾ, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ 5ನೇ ಅಧ್ಯಾಯದಲ್ಲಿರುವ ಯೇಸುಪ್ರಭು ಎಂಬ ಭಾಗದಿಂದ ಓದಿಕೊಳ್ಳೋಣ. ಯೇಸುಪ್ರಭು ದಯಾಮಯನು ಕರುಣಾಳುವೂ ಆದ ಯೇಸುಕ್ರಿಸ್ತನು ಮಾನವಕೋಟಿಗೆ ಇತ್ತ ಉಪದೇಶವೇನೆಂದರೆ, ನೀನು ಪಾಪರಹಿತನಾಗಿ ಪ್ರೇಮದಿಂದ ಮೃದುವಾಗಿ ಆ ಸ್ವರ್ಗದ ಬಾಗಿಲನ್ನು ತಟ್ಟು, ಅದು ತೆರೆಯುತ್ತದೆ. ಕೇಳು, ಕೊಡುತ್ತದೆ. ನಾಕ್ ದ ಡೋರ್, ಇಟ್ ವಿಲ್ ಓಪನ್. ಯು ಆಸ್ಕ್, ಇಟ್ ವಿಲ್ ಗಿವ್. ಅಂದರೆ ತಾನು ಶುದ್ಧಾಂತಕರಣದಿಂದ ಊರ್ಧ್ವಮುಖಕ್ಕೇರಿ ತನ್ನ ಅಂತರಂಗದಲ್ಲಿರುವ ಜ್ಞಾನದ ದ್ವಾರವನ್ನು ತಟ್ಟಿದರೆ ಅದು ತೆರೆಯುತ್ತದೆ. ಹಾಗೆ ನಿನ್ನ ಅಂತರಂಗದಲ್ಲಿ ತೆರೆದ ಜ್ಞಾನಪ್ರಭೆಯಿಂದ ನಿನ್ನ ಎಲ್ಲ ಕೋರಿಕೆಗಳು ನೆರವೇರುತ್ತವೆ ಎನ್ನುವುದೇ ಭಾವಾರ್ಥ. ಹೀಗಿಲ್ಲದೆ ಯಾವುದೋ ಕಟ್ಟಡದ ಕದವನ್ನು ತಟ್ಟುವುದಲ್ಲ. ಕ್ರೈಸ್ತ ಧರ್ಮದಲ್ಲಿ ಹೇಳಿರುವ ದ 10 ಕಮಾಂಡ್ಮೆಂಟ್ಸ್, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಇವುಗಳ ನಿಯಂತ್ರಣ. ಯಾವಾತನು ತನ್ನ 10 ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವನೋ ಅಂತಹ ಮಹಾನುಭಾವನಿಗೆ ಈ ಸಂಸಾರವೆಂಬ ಮಾಯಾ ಸಮುದ್ರವು ಇಬ್ಬಾಗವಾಗಿ ತಾನು ತಾನೇ ದಾರಿ ತೆಗೆದು ಆಚೆ ದಾಟಲು ಅವಕಾಶ ಕಲ್ಪಿಸುತ್ತದೆ ಎಂಬುದೇ ಭಾವಾರ್ಥ. ಹೀಗಲ್ಲದೆ ಲೋಕದಲ್ಲಿನ ಸಮುದ್ರವನ್ನು ಯಾರೂ ಯಾವ ವಿಧ ಪವಾಡದಿಂದಲೂ ಇಬ್ಬಾಗ ಮಾಡಿ ದಾರಿ ಪಡೆಯಲು ಸಾಧ್ಯವೇ ಇಲ್ಲ. ಆದ್ದರಿಂದ ಈ ಸಂಸಾರ ಸಾಗರದಿಂದ ಮುಕ್ತನಾಗಲು ತನ್ನ ದಶೇಂದ್ರಿಯಗಳನ್ನು ತನ್ನ ಅಧೀನದಲ್ಲಿಟ್ಟುಕೋ ಎಂಬುದೇ ಇದರ ನಿಜಾರ್ಥವಾಗಿರುತ್ತದೆ. ಹಾಗಲ್ಲದೆ ಪ್ರಕೃತಿಗೆ ವಿರುದ್ಧವಾದ ಪವಾಡವನ್ನು ಯಾರೂ ಮಾಡಲು ಸಾಧ್ಯವಿಲ್ಲ. ಪಾಪ ಪರಿಹಾರಕ್ಕೆ ಪ್ರಾಯಶ್ಚಿತ್ತ. ಮಾನವನು ತಾನು ತಿಳಿದೋ ತಿಳಿಯದೋ ಮಾಡಿದ ಪಾಪ ಪರಿಹಾರಕ್ಕಾಗಿ ಸರಳ ಮಾರ್ಗವನ್ನು ಆ ಮಹಾನುಭಾವನು ಹೀಗೆ ಹೇಳಿದ್ದಾನೆ. ಪ್ರತಿ ಭಾನುವಾರ ಯಾವಾತನು ಚರ್ಚಿಗೆ ಹೋಗಿ ಅಲ್ಲಿ ಆ ದೇವರ ಪ್ರತಿನಿಧಿ ಪಾದ್ರಿ ಎದುರಿಗೆ ಪಾಪ ಪರಿಹಾರಕ್ಕೋಸ್ಕರವೆಂದೇ ನಿರ್ಮಿಸಿದ ಪೆಟ್ಟಿಗೆಯ ಮುಂದೆ ನಿಂತು ಅಲ್ಲಿನ ಸೂಕ್ಷ್ಮರಂಧ್ರದ ಮೂಲಕ ತಾನು ಮಾಡಿದ ಪಾಪವನ್ನು ಆ ದೇವರ ಪ್ರತಿನಿಧಿಯಲ್ಲಿ ಪ್ರಾಯಶ್ಚಿತ್ತಕ್ಕಾಗಿ ಒಪ್ಪಿಕೊಂಡಿದ್ದೇ ಆದರೆ ಪಾದ್ರಿ ಈತನ ಪರವಾಗಿ ಆ ದೇವರನ್ನು ಮತ್ತೊಂದು ಪಕ್ಕದಲ್ಲಿ ನಿಂತು ಪ್ರಾರ್ಥಿಸುವುದರ ಮೂಲಕ ಈತನ ಪಾಪ ಪರಿಹಾರವಾಗುತ್ತದೆ ಎಂದೇ ಜನರು ಭಾವಿಸಿ ನಡೆಯುತ್ತಿದ್ದಾರೆ. ಯಥಾರ್ಥವಾಗಿ ಸಂಡೇ ಎಂದರೆ ರೆಸ್ಟ್ ಡೇ, ವಿಶ್ರಾಂತಿಯ ವೇಳೆ. ನೀನು ಮಾಡಿದ ತಪ್ಪುಗಳನ್ನು ಅಂತರ್ಮುಖಿಯಾಗಿ ಬುದ್ಧಿಪರನಾಗಿ ಆಲೋಚಿಸಿದ್ದೇ ಆದರೆ ಅದೇ ಪಶ್ಚಾತ್ತಾಪವಾಗಿ ಪರಿಣಮಿಸಿ ಮತ್ತೆಂದೂ ಆ ತಪ್ಪುಗಳನ್ನು ಮಾಡದಂತೆ ಪ್ರೇರೇಪಿಸುತ್ತದೆ. ಆದ್ದರಿಂದ ಈ ವಿಧ ತಪ್ಪುಗಳು ಮತ್ತೆಂದೂ ಆಗುವುದಿಲ್ಲ. ಇದೇ ಪಾಪ ಪರಿಹಾರಾರ್ಥವಾಗಿ ಮಾಡಿಕೊಳ್ಳುವ ಪ್ರಾಯಶ್ಚಿತ್ತ. ಹೀಗಲ್ಲದೆ ಬಹಿರ್ಮುಖನಾಗಿ ಬೇರೊಬ್ಬನಿಗೆ ತಾನು ಮಾಡಿದ ಪಾಪಗಳನ್ನು ಹೇಳಿಕೊಳ್ಳುವುದರಿಂದ ಪಾಪಗಳಿಗೆ ಪರಿಹಾರವಲ್ಲ. ಇದು ಬೇರೊಬ್ಬರಿಗೆ ನಮ್ಮ ಪಾಪ ಪ್ರಜ್ಞೆಯನ್ನುಂಟು ಮಾಡಿದಂತೆಯೇ ಆಗುತ್ತದೆ. ಬೈಬಲ್ನಂತೆ ಪದೇ ಪದೇ ಹೇಳುವ ಬಲಿದಾನದ ಅರ್ಥವೇನೆಂದರೆ, ನಿನ್ನಲ್ಲಿನ ಅಜ್ಞಾನದಿಂದ ಕೂಡಿದ ದುರ್ಗುಣವೇ ಆದ ಅಶುಚಿತ್ವವನ್ನು ಒಂದೊಂದಾಗಿ ತೊಲಗಿಸುವುದೇ ಬಲಿದಾನ. ಹಾಗಲ್ಲದೆ ನಮ್ಮಂತೆಯೇ ಪ್ರಾಣವನ್ನು ಹೊಂದಿ ನಮ್ಮ ಜೊತೆ ಸಹಜೀವಿಗಳಾಗಿ ನಮಗೆ ಸಾಕಷ್ಟು ಸೇವೆ ಸಲ್ಲಿಸುತ್ತಿರುವ ನಮ್ಮನ್ನು ನಂಬಿ ನಮ್ಮ ಹಿಂದೆಯೇ ಬರುತ್ತಿರುವ ಅಮಾಯಕ ಪ್ರಾಣಿಗಳನ್ನು ಹಿಂಸಿಸಿ ಕೊಂದು ತಿನ್ನುವುದು ಬಲಿದಾನವಲ್ಲ. ದಯಾಮಯನೇ ಆದ ಕ್ರಿಸ್ತಪ್ರಭುವು ಅಹಿಂಸಾವಾದಿಯೇ ವಿನ ಹಿಂಸಾವಾದಿಯಲ್ಲ. ಯೇಸುಕ್ರಿಸ್ತನು ಪ್ರೇಮಮೂರ್ತಿಯೇ ವಿನ ಕ್ರೂರಮೂರ್ತಿ ಎಂದಿಗೂ ಅಲ್ಲ. ಪ್ರವಾದಿ ಮಹಮ್ಮದ್ ಪೈಗಂಬರ್. ಮಾನವನು ದೈವತ್ವ ಹೊಂದುವ ಮಾರ್ಗವನ್ನು ಪ್ರವಾದಿ ಮಹಮ್ಮದರು ಈ ವಿಧವಾಗಿ ಹೇಳಿದ್ದಾರೆ. ಮನಸ್ಸು ಎಂಬುವುದು ಸದಾ ಕುಣಿಯುವ ಕುದುರೆಯಿದ್ದಂತೆ. ಶೃಂಗಾರವಾಗಿ ಅಲಂಕಾರ ಹೊಂದಿದ ಈ ಕುದುರೆಗೆ ಯಜಮಾನನೇ ಇಲ್ಲ. ಸಮಾಜದಲ್ಲಿ ತನ್ನ ಇಚ್ಛಾನುಸಾರ ಸ್ವತಂತ್ರವಾಗಿ ತಿರುಗುತ್ತಿರುತ್ತದೆ. ಸುಸಜ್ಜಿತವಾಗಿ ಆಸನ ಹೊತ್ತ ಈ ಚಂಚಲವಾದ ಕುದುರೆಯ ಮೇಲೆ ಹಸ್ತದ 5 ಬೆರಳುಗಳ ಸಂಕೇತವನ್ನು ಮಾತ್ರ ಹೊತ್ತು ತಿರುಗುತ್ತಿರುತ್ತದೆ. ಇದರ ಭಾವಾರ್ಥವೆಂದರೆ, ತನ್ನಲ್ಲಿರುವ ಪಂಚೇಂದ್ರಿಯಗಳನ್ನು ಜಯಿಸಿದ ಮಹಾನುಭಾವನನ್ನು ಮಾತ್ರ ತನ್ನ ಯಜಮಾನನೆಂದು ಒಪ್ಪುತ್ತದೆ. ಅಂತಹ ವ್ಯಕ್ತಿಯನ್ನು ಈ ದೇವರ ಕುದುರೆಯು ತನ್ನ ಬೆನ್ನಿನ ಪೀಠದ ಮೇಲೆ ಕುಳ್ಳಿರಿಸಿಕೊಂಡು ಆತನನ್ನು ದೇವರ ಸನ್ನಿಧಿಗೆ ಕರೆದೊಯ್ಯುತ್ತದೆ. ದೇವಲೋಕದ ಕುದುರೆ. ಇದು ದೇವಲೋಕದ ಕುದುರೆ. ಯಾವಾತನು ತನ್ನಲ್ಲಿರುವ ಪಂಚೇಂದ್ರಿಯಗಳನ್ನು ನಿಗ್ರಹಿಸಿದ್ದಾನೋ ಅಂತಹ ಮಹಾನುಭಾವನೆ ಅದರ ಮೇಲೆ ಕುಳಿತುಕೊಳ್ಳಲು ಸಮರ್ಥನಾಗುತ್ತಾನೆ. ಅಂತಹ ಮಹಾಪುರುಷನಿಗೋಸ್ಕರವಾಗಿಯೇ ಇದು ಲೋಕದಲ್ಲಿ ಹುಡುಕಿಕೊಂಡು ತಿರುಗುತ್ತಿದೆ. ಇದೇ ಮೊಹಮ್ಮದನು ಈ ಲೋಕದ ಮಾನವರಿಗೆ ದೈವತ್ವ ಹೊಂದಲು ಕುದುರೆಯ ಸಾಂಕೇತಿಕ ರೂಪದಲ್ಲಿ ಹೇಳಿರುವ ದಿವ್ಯ ಸಂದೇಶ. ಇದರ ಭಾವಾರ್ಥವೇನೆಂದರೆ, ಕುದುರೆಯೇ ಚಂಚಲವಾದ ಮನಸ್ಸಿನ ತತ್ವ.
ಹಸ್ತದ 5 ಬೆರಳುಗಳ ಸಂಕೇತವೇ ಪಂಚೇಂದ್ರಿಯಗಳು. ಪಂಚೇಂದ್ರಿಯಗಳನ್ನು ನಿಗ್ರಹಿಸಿ ಅಂತರ್ಮುಖನಾದ ಜೀವನೇ ಧನ್ಯನು, ಅರ್ಥಾತ್ ಅಂತರಂಗದ ಆತ್ಮನಲ್ಲಿ ಸೇರಿಕೊಳ್ಳುವುದೇ ಆಗಿದೆ. ಪವಿತ್ರ ಗ್ರಂಥವಾದ ಕುರಾನ್ನಲ್ಲಿ ನಿಜವಾದ ಮುಸಲ್ಮಾನ ಕಾಫಿರ್ ಕೋ ಕತಲ್ ಕರೋ, ಬಾದ್ ಮೇ ನಮಾಜ್ ಕರೋ ಎಂದು ಹೇಳಲ್ಪಟ್ಟಿದೆ. ಇದರ ಭಾವಾರ್ಥವೆಂದರೆ ದೈವ ಸಾಕ್ಷಾತ್ಕಾರಕ್ಕಾಗಿಯೇ ಹೊರಟವನಿಗೆ ಆತಂಕವನ್ನುಂಟು ಮಾಡುತ್ತಿರುವ ಅರಿಷಡ್ವರ್ಗಗಳೇ ಆದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಶತ್ರುಗಳನ್ನು ವಿರಕ್ತ ವೈರಾಗ್ಯ ಎಂಬ ಧರ್ಮಯುದ್ಧದಿಂದ ಪೂರ್ತಿ ನಾಶ ಮಾಡು. ಆಗಲೇ ನೀನು ಖುದಾ ಎಂಬ ಅಂತರಾತ್ಮನ ಹತ್ತಿರ ಶಾಶ್ವತ ಸುಖಶಾಂತಿಯನ್ನು ಹೊಂದುತ್ತೀಯೇ ಎಂಬುವುದೇ ಭಾವಾರ್ಥ. ದುಷ್ಟ ಸಮೂಹವನ್ನು ಸಂಹರಿಸು. ಇದನ್ನೇ ಹಿಂದೂ ಧರ್ಮದ ಧಾರ್ಮಿಕ ಗ್ರಂಥವೇ ಆದ ಭಗವದ್ಗೀತೆಯಲ್ಲಿ ಬುದ್ಧಿತತ್ವವೇ ಆದ ಶ್ರೀಕೃಷ್ಣನು ಪಾಪರಹಿತ ಪಾರ್ಥನೆಂಬ ಮನಸ್ತತ್ವವನ್ನು ಕುರಿತು ನಿನ್ನ ಜೀವನ ಸುಖ ಶಾಂತಿಗೆ ಆತಂಕಕಾರಿಗಳಾದ ನಿನ್ನ ಸೋದರ ತತ್ವಗಳೇ ಆದ ದುಷ್ಟ ಸಮೂಹಗಳೇ ಆದ ದುರ್ಯೋಧನ, ದುಸ್ಸಾಸನ ಮೊದಲಾದ ಅರಿಷಡ್ವರ್ಗಗಳೆಂಬ ಲೋಕದ ಸೋದರ ಸಂಬಂಧವನ್ನು ಮೊದಲು ಸಂಹರಿಸು ಎಂದು ಹೇಳಿದ್ದಾನೆ. ಸೈತಾನನ್ನು ದೂರವಿಡು. ಇದನ್ನೇ ಬೈಬಲ್ನಲ್ಲಿ ನಿನ್ನ ಶಾಂತಿಗೆ, ಜ್ಞಾನಕ್ಕೆ ಆತಂಕಕಾರಿಯಾದ ಅಡ್ಡಬರುವ ಸೈತಾನ್ ಎಂಬ ಆತಂಕಕಾರಿ ಮನಸ್ತತ್ವವನ್ನು ಮೊದಲು ಇನ್ನಿಲ್ಲದಂತೆ ಮಾಡು ಎಂದು ಹೇಳಿದ್ದಾರೆ. ಇದನ್ನೇ ಕುರಾನ್ನಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ವಿರುದ್ಧ ಸಲಹೆಗಳನ್ನು ಕೊಡುತ್ತಿರುವ ಆ ದೈವದ್ರೋಹಿ ಕಾಫರ್ನನ್ನು ಕತಲ್ ಕರೋ ಎಂದು ಹೇಳಿದ್ದಾರೆ. ಹೀಗೆ ಎಲ್ಲ ಪ್ರಜ್ಞಾವಂತ ಮಹನೀಯರು ಹೇಳಿದ್ದಾರೆ. ಆದರೆ ಭಾಷೆ, ರೀತಿ, ಪ್ರದೇಶ ಮಾತ್ರ ಬೇರೆಯಾಗಿರಬಹುದು. ನಮಾಜ್ ಎಂಬ ಯೋಗ ಸಾಧನೆ. ಮನ್ಹಿ ಮಕ್ಕಾ, ಮನ್ಹಿ ಮದೀನಾ ಎಂದು ಮತ್ತೊಬ್ಬ ಜ್ಞಾನಿಯು ಹೇಳಿರುವ ಭಾವಾರ್ಥವೇನೆಂದರೆ, ಲೋಕಜೀವಿಯ ಶಾಂತಿ ಸುಖಕ್ಕೆ ಮನಸ್ಸೇ ಕಾರಣ. ಈ ಮನಸ್ಸಿನ ಮೂಲಸ್ಥಾನವನ್ನು ತಿಳಿದುಕೊಳ್ಳಲು ನಿನ್ನ ಜೀವನದಲ್ಲಿ ಒಂದು ಸಾರಿಯಾದರೂ ಮಕ್ಕಾವನ್ನು ನೋಡು. ಅಂದರೆ ಮನಸ್ಸಿನ ಲೋಕವ್ಯವಹಾರಗಳನ್ನು ಬಿಟ್ಟು ಅಂತರ್ಮುಖವಾಗಿ ಅಂತರಂಗದಲ್ಲಿರುವ ಮಕ್ಕಾ ಅನ್ನುವ ಪವಿತ್ರ ಯಾತ್ರೆಯನ್ನು ಮಾಡು. ಅದಕ್ಕಾಗಿಯೇ ಪ್ರತಿದಿನ 3 ಸಾರಿ ಪ್ರಶಾಂತ ನಿಲಯವಾದ ಭ್ರೂಮಧ್ಯೆ ಸ್ಥಿತವಾದ ಮಸೀದಿಗೆ ಹೋಗಿ ಏಕಾಗ್ರತೆಯಿಂದ ಕುರಾನ್ ಅನ್ನು ಪಠಿಸಿ ಅರ್ಥ ಮಾಡಿಕೊ. ಇದರ ಭಾವಾರ್ಥವೇನೆಂದರೆ, ಏಕಾಗ್ರ ಚಿತ್ತದಿಂದ ಅಂತರ್ಮುಖನಾಗಿ ಸ್ಥೂಲ ಶರೀರ ಭಾವನೆಯನ್ನು ತೊರೆದು ಆ ಖುದಾನನ್ನು ಪುಕಾರ್ ಮಾಡುವುದೇ ಮಾನವನು ತನ್ನ ಜೀವನ ಸಾಫಲ್ಯಕ್ಕಾಗಿ ಮಾಡಲೇಬೇಕಾದ ನಮಾಜ್ ಎನ್ನುವ ಅಂತರ್ಮುಖ ಪ್ರಾರ್ಥನೆ. ಮಾನವನಲ್ಲಿ ಧರ್ಮಬೋಧಕರಾದ ಸಂತ ಮಹಾನುಭಾವರೆಲ್ಲರೂ ತಾವು ಅಂತರ್ಮುಖಿಗಳಾಗಿ ಆಯಾ ದೇಶ, ಕಾಲಮಾನ, ಪರಿಸ್ಥಿತಿಗಳಿಗನುಗುಣವಾಗಿ ಆಯಾ ದೇಶ, ಭಾಷೆಯಲ್ಲಿಯೇ ಈ ವಿಧವಾದ ಅಂತರ್ಮುಖ ಶಾಂತಿ ಮಾರ್ಗವನ್ನು ತಿಳಿಸಿದ್ದಾರೆಯೇ ವಿನ ಬಹಿರ್ಮುಖ ಅಶಾಂತಿ ಮಾರ್ಗವನ್ನು ಯಾರೂ ಬೋಧಿಸಿಯೇ ಇಲ್ಲ. ಎಚ್ಚರ ಎಚ್ಚರ ಎಚ್ಚರ. ಕಾಶಿರಾಜನ ದರ್ಬಾರಿಗೆ ದೃಢಕಾಯನಾದ ವ್ಯಕ್ತಿಯೋರ್ವನು ಬಂದು ನಿಂತನು. ಈತನನ್ನು ನೋಡಿದ ರಾಜನು ಎಲ್ಲರಂತೆಯೇ ಈತನೂ ಒಬ್ಬ ಯಾಚಕನಿರಬಹುದೆಂದು ಭಾವಿಸಿ, ಇಂತಹ ಸದೃಢ ಶರೀರವನ್ನು ಹೊತ್ತ ನಿನ್ನಂತಹವನು ದುಡಿದು ತಿನ್ನದೆ ಭಿಕ್ಷೆ ಬೇಡುವುದು ನನ್ನ ರಾಜ್ಯಕ್ಕೆ ಅವಮಾನ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಆಗಂತುಕನು, ಮಹಾಪ್ರಭು, ನನಗೆ ಮಾಡಲು ಯಾವ ಕೆಲಸವೂ ಇಲ್ಲದ್ದರಿಂದಲೇ ಪ್ರಭುವಾದ ತಮ್ಮಲ್ಲಿಗೆ ಬಂದಿದ್ದೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ರಾಜನು, ನೀನು ಯಾವ ಕೆಲಸವನ್ನು ಮಾಡಬಲ್ಲೆ ಎಂದು ಕೇಳುತ್ತಾನೆ. ಅದಕ್ಕೆ ಉತ್ತರವಾಗಿ ಆತನು ತಾವು ಯಾವ ಕೆಲಸವನ್ನು ಹೇಳಿದರೂ ಅದನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಿರ್ವಹಿಸುತ್ತೇನೆ ಎಂದು ಹೇಳುತ್ತಾನೆ. ಈತನ ದೇಹದಾರುಢ್ಯತೆಯ ಅನುಸಾರ ಯಾವ ಕೆಲಸವನ್ನು ಕೊಡಬಹುದೆಂದು ತನ್ನ ಆಡಳಿತಗಾರರನ್ನು ಕೇಳುತ್ತಾನೆ. ಅದಕ್ಕೆ ಈತನ ಸದೃಢ ದೇಹವನ್ನು ನೋಡಿ, ಮಹಾಪ್ರಭು, ಈತನನ್ನು ರಾತ್ರಿಯ ಪಹಳಿ ಕಾವಲುಗಾರನನ್ನಾಗಿ ನೇಮಿಸುವುದೇ ಸೂಕ್ತ ಎಂದು ಹೇಳುತ್ತಾರೆ. ಇವರ ಅಭಿಪ್ರಾಯದಂತೆ ಈತನನ್ನು ಅರಮನೆಯ ರಾತ್ರಿ ಪಾಳಿಯ ಕಾವಲುಗಾರನಾಗಿ ನೇಮಿಸುತ್ತಾನೆ. ನಂತರ ನೀನು ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡುವ ಬಗ್ಗೆ ಜಾಗೃತನಾಗಿ ಇರುವೆಯೋ ಇಲ್ಲವೋ ಎಂಬುದರ ಬಗ್ಗೆ ನಮಗೆ ಖಾತ್ರಿಯುಂಟಾಗಲು ನೀನು ರಾತ್ರಿಯ ಪ್ರತಿ ಜಾವಕ್ಕೊಮ್ಮೆ ಎಚ್ಚರ ಎಚ್ಚರ ಎಂದು ಕೂಗುವುದರ ಮೂಲಕ ನಿನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿರಬೇಕು ಎಂದು ಆಜ್ಞಾಪಿಸುತ್ತಾನೆ. ರಾಜನ ಈ ಮಾತಿಗೆ ಒಪ್ಪಿದ ಆಗಂತುಕನು ಅಂದಿನಿಂದಲೇ ಕಾರ್ಯನಿರತನಾಗಿ ರಾತ್ರಿಯ ಪಾಳಿಯ ಮೊದಲನೇ ಜಾವದಲ್ಲಿ ತನ್ನದೇ ಆದ ರೀತಿಯಲ್ಲಿ ಕೂಗುತ್ತಾನೆ. ಆಶಯ ಬದ್ಧತೆ ಲೋಕಃ ಕರ್ಮಣ ಬಹುಚಿಂತೆಯ ಆಯುಕ್ಷೀಣಂ ನ ಜಾನಾತಿ ತಸ್ಮಾತ್ ಜಾಗ್ರತ ಜಾಗ್ರತ
ಈ ಕೂಗಿನ ಶಬ್ದದಿಂದ ಎಚ್ಚೆತ್ತ ರಾಜನು ಇದರ ಅರ್ಥವನ್ನು ಭೇದಿಸುವುದರಲ್ಲಿಯೇ ಮಗ್ನನಾಗುತ್ತಾನೆ. ಆಸೆ ಆಕಾಂಕ್ಷೆಗಳಿಂದಲೇ ಆವೃತವಾದ ಈ ಲೋಕದಲ್ಲಿ ಯಾವುದೇ ಕರ್ಮ ಮಾಡಿದರೂ ಅದು ಚಿಂತೆಗೆ ಕಾರಣವಾಗುತ್ತಾ ತನಗೆ ಅರಿವಿಲ್ಲದಂತೆ ತನ್ನ ಆಯುಷ್ಯು ನಶಿಸುತ್ತದೆಯೇ ವಿನ ಮತ್ಯಾವ ಪ್ರಯೋಜನವೂ ಆಗಲಾರದು. ಆದ್ದರಿಂದ ಜೀವನದಲ್ಲಿ ಜಾಗೃತ ಎಂದು ಅರ್ಥೈಸಿಕೊಳ್ಳುತ್ತಾನೆ. ಎರಡನೇ ಜಾವದ ಮತ್ತೊಂದು ಕೂಗು ರಾಜನನ್ನು ಕಸಿವಿಸಿಗೊಳಪಡಿಸುತ್ತದೆ. ಕಾಮಕ್ರೋಧಚ್ಚ ಲೋಭಚ್ಚ ದೇಹೇ ತಿಷ್ಟಂತಿ ತಸ್ಕರಾಹ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗ್ರತ. ಪ್ರತಿಯೊಬ್ಬನಲ್ಲಿಯೂ ಹುದುಗಿರುವ ಕಾಮ ಕ್ರೋಧಾದಿಗಳೆಂಬ ಅರಿಷಡ್ವರ್ಗಗಳೇ ಅವನ ಆಲೋಚನೆಯನ್ನು ಕುಂಠಿತಗೊಳಿಸಿ ಅಶಾಂತಿ ಜೀವನಕ್ಕೆ ಕಾರಣವಾಗುತ್ತದೆ. ಇವು ಅವನನ್ನು ಜ್ಞಾನಶೂನ್ಯನನ್ನಾಗಿ ಮಾಡುತ್ತವೆ. ಆದ್ದರಿಂದ ಜಾಗ್ರತ. ಇದು ರಾಜನನ್ನು ಮತ್ತೆ ಆಲೋಚನೆಗೆ ಒಳಪಡಿಸುತ್ತದೆ. ಹೀಗಿರುವಾಗ ಆಗಂತುಕನ ಮೂರನೇ ಜಾವದ ಕೂಗು ಕೇಳಿಸುತ್ತದೆ. ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗ್ರತ. ಮನುಜನ ಸಂಕಲ್ಪ ವಿಕಲ್ಪಗಳೆಂಬ ಹುಟ್ಟು ಸಾವುಗಳಿಂದ ಕೂಡಿದ ಬದುಕು ದುಃಖದಾಯಕ. ಇಲ್ಲಿ ಸುಖ ದುಃಖಗಳೆರಡೂ ಹಗಲು ರಾತ್ರಿಗಳಿದ್ದಂತೆ. ಯಾವುದೊಂದು ಸ್ಥಿರವಲ್ಲ. ಅತಿ ಸುಖದ ಬಯಕೆಯಿಂದ ಉಂಟಾಗುವ ವ್ಯಥೆಯೇ ದುಃಖ. ಸುಖವು ಶಾಶ್ವತವಾಗಲಿಲ್ಲ ಎಂಬ ಸಂಸಾರದ ತೊಳಲಾಟವೇ ದುಃಖಮಯ ಜೀವನವಾಗಿದೆ. ಎಚ್ಚರ. ಈ ಮೂರು ಮಹಾವಾಕ್ಯಗಳಲ್ಲಿ ಆಲೋಚನಾಮಗ್ನನಾದ ರಾಜನು ಬೆಳಗಿನ ಜಾವದ ನಿದ್ರೆಗೆ ಜಾರುತ್ತಿರುವ ಸಂದರ್ಭದಲ್ಲಿ ನಾಲ್ಕನೇ ಜಾವದ ಕೂಗು ಎಚ್ಚರಿಸುತ್ತದೆ. ಮಾತಾ ನಾಸ್ತಿ ಪಿತಾ ನಾಸ್ತಿ ಬಂಧು ಸಹೋದರಃ ಅರ್ಥಂ ನಾಸ್ತಿ ಗೃಹಂ ನಾಸ್ತಿ ತಸ್ಮಾತ್ ಜಾಗ್ರತ. ಈ ಪರಮಸತ್ಯದ ಕೂಗನ್ನು ನಾಲ್ಕನೇ ಜಾವದಲ್ಲಿ ಆಲಿಸಿದ ರಾಜನಿಗೆ ಜ್ಞಾನೋದಯ ಉಂಟಾಗುತ್ತದೆ. ಜೀವನವಿಡೀ ನಾನು, ನನ್ನದು, ನನ್ನವರು ಎಂಬ ಭ್ರಾಂತಿಗೊಳಗಾಗಿ ಅವರಿಗಾಗಿಯೇ ದುಡಿಯುವ ತಾನು ತನ್ಮಯಾನಂದ ಸ್ಥಿತಿ ಹೊಂದಿದಾಗ ತಾಯಿ ಇಲ್ಲ, ತಂದೆ ಇಲ್ಲ, ಬಂಧು ಸಹೋದರರ್ಯಾರೂ ಇಲ್ಲ, ಧನಕನಕ ವಸ್ತುವಾಹನ ಯಾವುದೂ ಇಲ್ಲ. ಆ ಸಂತೃಪ್ತಿಯ ಆನಂದವೇ ನೀನು. ಅಂತಹ ಪರಮಾನಂದ ಸ್ಥಿತಿಗಾಗಿ ಎಲ್ಲವನ್ನೂ ತೊರೆಯುವುದೇ ಸತ್ಯ ಎಂಬ ಪರಮಸತ್ಯವನ್ನು ಗ್ರಹಿಸಿದ ರಾಜನು ಕೂಡಲೇ ಜಾಗೃತನಾಗಿ ಆಗಂತುಕನ ಬಳಿಗೆ ಬಂದು ತನ್ನನ್ನು ಎಚ್ಚರಿಸಿದ ಆ ಪರಮಗುರುವಿನಲ್ಲಿ ಕ್ಷಮೆ ಕೇಳಿ ಅಂದಿನಿಂದ ತನ್ನ ಬದುಕನ್ನೇ ಪರಿವರ್ತಿಸಿಕೊಳ್ಳುತ್ತಾನೆ. ಶಾಂತಿ ಸೂತ್ರ. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ಸಮಸ್ತ ಜನರು ಸುಖದಿಂದ ಬದುಕಿ ಎಲ್ಲರಿಗೂ ಸನ್ಮಂಗಳ ಉಂಟಾಗಬೇಕೆಂದರೆ ಅಸತೋಮಾ ಸದ್ಗಮಯ, ತಮಸೋಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ. ಸರ್ವರ ಅಂತರಂಗದ ಸತ್ ಆದ ಪ್ರಾಣಶಕ್ತಿಯು ಅವರವರ ಮನೋವಿಕಾರಗಳಿಂದ ಅಸತ್ ಆಗಿ ಲೋಕಾಭಿಮುಖವಾಗಿ ಚಲಿಸಿ ಕ್ಷಣಕ್ಕೂ ನಶಿಸಿ ನಿರ್ನಾಮವಾಗುತ್ತಿದೆ. ಅಂತಹ ಪ್ರಾಣನನ್ನು ಪುನಃ ಊರ್ಧ್ವಾಭಿಮುಖಕ್ಕೆ ಏರಿಸುವುದರಿಂದ ತನ್ನಲ್ಲಿನ ತಮಸ್ ಎಂಬ ಅಹಂಕಾರವು ಅದರಲ್ಲಿ ಲೀನಗೊಳ್ಳುವುದರಿಂದ ಜೀವನದಲ್ಲಿ ಭಯಭೀತಿಗಳು ಇಲ್ಲದಂತೆ ಆಗುತ್ತವೆ. ಅಂತಹ ಜೀವಿಗೆ ಶಾರೀರಿಕ ಶಾಂತಿ, ಮಾನಸಿಕ ಶಾಂತಿ, ಆತ್ಮಶಾಂತಿಯೂ ಲಭಿಸುತ್ತದೆ. ಈ ಶ್ಲೋಕವನ್ನು ಬಾಹ್ಯೇಂದ್ರಿಯಗಳಿಂದ ಉಚ್ಚರಿಸುವುದಲ್ಲ, ಅರ್ಥವರಿತು ಅಂತರ್ಮುಖನಾಗಿ ಅರಿತು ಆಚರಿಸಿ ಪುನೀತನಾಗಬೇಕೆಂಬುದೇ ಭಾವಾರ್ಥ. ಇಲ್ಲಿಯವರೆಗೂ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥ ಮುಕ್ತಾಯವಾಗಿದೆ. ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಪುಸ್ತಕಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ, ಸಂಪರ್ಕಿಸಿರಿ. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಬ್ರಹ್ಮಶ್ರೀ ಸದಾಶಿವಯೋಗಿ ಹಂಪಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಆತ್ಮನಮಸ್ಕಾರಗಳು.